ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಕಿಚ್ಚು ಜೋರಾಗಿದೆ. ನವೆಂಬರ್ 15 ಹತ್ತಿರ ಬರ್ತಾ ಇದ್ದಂತೆ ರಾಜಕೀಯ ತಲ್ಲಣ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾದ ಕ್ರಾಂತಿ ಕಿಚ್ಚು. ನವೆಂಬರ್ 15 ಹತ್ತಿರ ಬರ್ತಿದ್ದಂತೆ ರಾಜಕೀಯದಲ್ಲಿ ತಲ್ಲಣ. ಬಿಹಾರ ಎಲೆಕ್ಷನ್ ಆಗ್ತಿದ್ದಂತೆ ರಾಜ್ಯದಲ್ಲಿ ಕ್ರಾಂತಿ ಶುರುವಾಗಲಿದೆಯಾ? ಎಲೆಕ್ಷನ್ ಬಳಿಕ ಬೆಂಗಳೂರಿಗೆ ರಾಹುಲ್ ಆಗಮನ. ರಾಹುಲ್ ಭೇಟಿಗಾಗಿ ಕಾಯುತ್ತಿರುವ ನಾಯಕರು. ನಾವೊಂದು ತಾವೊಂದು ಎನ್ನುತ್ತಿರುವ ಕೈಪಡೆ. ರಾಹುಲ್ ಭೇಟಿಗೆ ಕಾಂಗ್ರೆಸ್ ನಾಯಕರ ಪೈಪೋಟಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಹೆಚ್ಚಾಗಿದೆ. ನವೆಂಬರ್ 15 ಹತ್ತಿರ ಬರ್ತಾ ಇದ್ದಂತೆ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಲಿವೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಏನು ನೋಡಿ, ಬಿಹಾರ ಎಲೆಕ್ಷನ್ ಮುಗಿತಾ ಇದ್ದಂತೆ ರಾಜ್ಯದಲ್ಲಿ ಕ್ರಾಂತಿ ಶುರುವಾಗುತ್ತಾ? ಎಲೆಕ್ಷನ್ ಬಳಿಕ ಬೆಂಗಳೂರಿಗೆ ರಾಹುಲ್ ಆಗಮಿಸ್ತಾರಾ ಅಥವಾ ವಿದೇಶ ಪ್ರವಾಸವನ್ನ ಕೂಡ ಕೈಗೊಳ್ತಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಹಾಗಾದ್ರೆ ವಿದೇಶ ಪ್ರವಾಸವನ್ನ ಕೈಗೊಳ್ತಾರಾ, ಇಲ್ಲ ಎಲೆಕ್ಷನ್ ಮುಗಿದ ಬಳಿಕ ಈ ನವೆಂಬರ್ ಕ್ರಾಂತಿ ಶುರು ಮಾಡಬೇಕು ಅಂತ ಕರ್ನಾಟಕಕ್ಕೆ ಬರ್ತಾರಾ? ಕಾದ್ ನೋಡಬೇಕಾಗಿದೆ. ಎಸ್, ಈಗಾಗಲೇ ನಾಯಕರು ಕೂಡ ಕುತೂಹಲದಿಂದ ಕಾದು ಕೂತಿದ್ದಾರೆ, ನಾ ಮುಂದು ತಾ ಮುಂದು ಅಂತ. ಯಾಕಂದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು, ಹಾಗೆ ತಮ್ಮ ಬಣದ ನಾಯಕರಿಗೆ ಸಿಎಂ ಪಟ್ಟವನ್ನ ಕೂಡ ಕೊಡಿಸ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಇತ್ತೀಚೆಗೆ ನೋಡಿದಂತೆ ನೀವಾಗಲೇ KN ರಾಜಣ್ಣ ಅವರ ಮನೆಯಲ್ಲಿ ಔತಣ ಕೂಡ ಏರ್ಪಾಡು ಆಗಿರುವಂಥದ್ದು. ಅಧಿಕಾರ ಹಂಚಿಕೆಯ ಮುಹೂರ್ತ ಫಿಕ್ಸ್ ಆಯ್ತಾ? ಹಾಗಾದ್ರೆ ರಾಜ್ಯದಲ್ಲಿ ದೆಹಲಿ ದಂಡಯಾತ್ರೆಗೆ ರಾಜ್ಯ ನಾಯಕರ ಫೈಟ್. ಸಿದ್ದರಾಮಯ್ಯಗೂ ಮುನ್ನವೇ ಡಿಕೆಶಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರ? ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ದಿಲ್ಲಿ ಯಾತ್ರೆ ಯಾವಾಗ? ರಾಹುಲ್ ಗಾಂಧಿ ಭೇಟಿಗೆ ಸಿಎಂ ಡಿಸಿಎಂ ಕಸರತ್ತನ್ನ ಕೂಡ ನಡೆಸ್ತಾ ಇದ್ದಾರೆ. ಬಿಹಾರ ಚುನಾವಣಾ ನಡೀತಾ ಇದೆ. ಈಗಾಗಲೇ 1ನೇ ಹಂತದಲ್ಲಿ ಮತದಾನ ಕೂಡ ಆಗಿರುವಂಥದ್ದು. ಇನ್ನೇನು ಚುನಾವಣಾ ಮುಗಿದು ಫಲಿತಾಂಶ ಬಂದ ತಕ್ಷಣ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿರುವಂಥದ್ದು. ಆದರೆ ಅದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನವೆಂಬರ್ 14ರಂದು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಅದರ ಜೊತೆಗೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಹೋಗೋದಕ್ಕಿಂತ ಮುಂಚೆನೇ ಪ್ರಯಾಣವನ್ನ ಮತ್ತೊಮ್ಮೆ ಬೆಳೆಸ್ತಾರಾ, ಅಥವಾ ಅವರು ಹೋಗಿ ಬಂದ ನಂತರ ಏನಾದರೂ ಪ್ರಯಾಣವನ್ನ ಬೆಳೆಸ್ತಾರಾ, ಅಥವಾ ಉಭಯ ನಾಯಕರು ಒಂದೇ ಬಾರಿಗೆ, ಹೋದ ಬಾರಿಯೂ ಕೂಡ ಇಬ್ಬರು ಜೊತೆಯಾಗಿಯೇ ಹೋದ್ರು, ಆ ರೀತಿ ಏನಾದರೂ ಪ್ರಯಾಣವನ್ನ ಬೆಳೆಸ್ತಾರಾ? ಕಾದ್ ನೋಡಬೇಕಾಗಿದೆ. ನೋಡಿ, ರಾಹುಲ್ ಗಾಂಧಿ ಅವರ ಭೇಟಿಗೆ ಸಿಎಂ ಡಿಸಿಎಂ ಇಬ್ರು ಕೂಡ ಕಸರತ್ತನ್ನು ನಡೆಸ್ತಾ ಇರುವಂಥದ್ದು. ರಾಹುಲ್ ಗಾಂಧಿ ಅವರ ಒಂದು ಒಲವು ಯಾರ ಕಡೆ ಇದೆ ಅನ್ನೋದು ಇಲ್ಲಿ ತುಂಬಾ ಕುತೂಹಲವನ್ನ ಕೂಡ ಮೂಡಿಸಿದೆ. ನವೆಂಬರ್ ಕ್ರಾಂತಿ ಈಗಾಗಲೇ ಆರಂಭವಾಗಿರುವಂಥದ್ದು. ನವೆಂಬರ್ 15ರ ನಂತರ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಲಿದೆ, ಏನೆಲ್ಲ ಬದಲಾವಣೆಗಳಾಗಲಿದೆ, ಕಾದ್ ನೋಡಬೇಕಾಗಿದೆ. ಪವರ್ ಶೇರಿಂಗ್ ಗೊಂದಲಕ್ಕೆ ಹೈಕಮಾಂಡ್ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ರಾಹುಲ್ ಅವರ ನಿಗೂಢ ನಡಿಗೆ ನಾಯಕರಿಗೆ ಗೊಂದಲವನ್ನ ಕೂಡ ಸೃಷ್ಟಿ ಮಾಡಿರುವಂಥದ್ದು. ಸಿಎಂ ಅಧಿಕಾರ ಹಸ್ತಾಂತರವಾಗುತ್ತೋ ಅಥವಾ ಮುಂದುವರಿಕೆ ಆಗುತ್ತೋ? ನಾಯಕತ್ವ ಬದಲಾವಣೆಯ ಬಗ್ಗೆ ಬಗೆಹರಿದಿಲ್ಲ, ಇನ್ನೂ ಕೂಡ ಗೊಂದಲ. ನವೆಂಬರ್ ತಿಂಗಳಾಂತ್ಯಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. 2023ರಲ್ಲಿ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಅವತ್ತೇ ಪವರ್ ಶೇರಿಂಗ್ ಆಗಿದೆ ಎನ್ನುವಂತಹ ಮಾತುಗಳು ಕೂಡ ಅಂದಿನಿಂದ ಇಂದಿನವರೆಗೂ ಕೂಡ ಕೇಳ್ಬರ್ತಾ ಇರುವಂಥದ್ದು. ಹಾಗಾದ್ರೆ ನಿಜಕ್ಕೂ ಕೂಡ ಪವರ್ ಶೇರಿಂಗ್ ಮಾತುಕತೆಗಳು ಆಗಿದೆಯಾ? ಒಪ್ಪಂದ ಆಗಿದ್ರೆ 2.5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಆಡಳಿತವನ್ನ ಮಾಡಿರುವಂಥದ್ದು. ಹಾಗಾದ್ರೆ ಇನ್ನ ಮುಂದೆ 2.5 ವರ್ಷ ಉಳಿದಿರುವಂಥದ್ದು. ಆ 2.5 ವರ್ಷದ ಅವಧಿಗೆ ಡಿಸಿಎಂ DK ಶಿವಕುಮಾರ್ ಅವರು ಸಿಎಂ ಆಗ್ತಾರಾ? ಪವರ್ ಶೇರಿಂಗ್ ಗೊಂದಲಕ್ಕೆ ಈಗಾಗಲೇ ಹೈಕಮಾಂಡ್ ಸೈಲೆಂಟ್ ಆಗಿ ಉತ್ತರವನ್ನ ನೀಡುವಂತಹ ಪ್ರಯತ್ನವನ್ನ ಏನಾದರೂ ಮಾಡ್ತಾ ಇದೆಯಾ? ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋಕೆ ಡಿಸಿಎಂ DK ಶಿವಕುಮಾರ್ ಅವರು ಕೂಡ ಸಾಕಷ್ಟು ಕಸರತ್ತನ್ನ ಕೂಡ ನಡೆಸ್ತಾ ಇರುವಂಥದ್ದು ತೆರೆಮರೆಯಲ್ಲೇ. ರಾಹುಲ್ ಗಾಂಧಿ ಅವರ ನಡೆ ಮಾತ್ರ ನಿಗೂಢವಾಗಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ರಾಜ್ಯದಲ್ಲಿ ಸಿಎಂ ಅಧಿಕಾರ ಹಸ್ತಾಂತರವಾಗುತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಸ್ಥಾನದಲ್ಲಿ ಮುಂದುವರಿತಾರಾ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನವೆಂಬರ್ ಕ್ರಾಂತಿಯಲ್ಲಿ ಉತ್ತರ ಸಿಗಲಿದೆ. ನಿಜಕ್ಕೂ ಕೂಡ ನವೆಂಬರ್ ಕ್ರಾಂತಿ ಆಗ್ತಾ ಇದೆ ಅನ್ನೋದಾದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ.
ನಾಯಕತ್ವ ಬದಲಾವಣೆಯ ಬಗ್ಗೆ ಇನ್ನೂ ಕೂಡ ಹೈಕಮಾಂಡ್ನಲ್ಲೂ ಕೂಡ ಗೊಂದಲ ಬಗೆಹರಿದಿಲ್ಲ. ಹಾಗೆ ಇಲ್ಲಿ ರಾಜ್ಯದಲ್ಲೂ ಕೂಡ ಗೊಂದಲಗಳು ಬಗೆಹರಿದಿಲ್ಲ. ನವೆಂಬರ್ ತಿಂಗಳ ಅಂತ್ಯಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ ಪಾಳಯದಲ್ಲಿ ದೆಹಲಿಯ ದಂಡಯಾತ್ರೆ ಆರಂಭವಾಗ್ತಾ ಇದೆ. ನವೆಂಬರ್ 15ರಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಕಾಂಗ್ರೆಸ್ ಪಾಳಯದಲ್ಲಿ ದೆಹಲಿಯ ದಂಡಯಾತ್ರೆ ನವೆಂಬರ್ 15ರಂದು ದೆಹಲಿಗೆ ಸಿದ್ದರಾಮಯ್ಯ ಪ್ರಯಾಣ ಬೆಳೆಸಲಿದ್ದಾರೆ. ವರಿಷ್ಠರನ್ನ ಭೇಟಿಯಾಗಲಿರುವ ಸಿಎಂ ಸಿದ್ದರಾಮಯ್ಯ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಕಾಂಗ್ರೆಸ್ ಪಾಳಯದಲ್ಲಿ ದೆಹಲಿಯ ದಂಡಯಾತ್ರೆ ಈಗಾಗಲೇ ಶುರುವಾಗ್ತಾ ಇರುವಂಥದ್ದು. ಇತ್ತೀಚೆಗಷ್ಟೇ ಡಿಕೆಶಿ ಅವರು ಕೂಡ ಭೇಟಿಯನ್ನ ನೀಡ್ಕೊಂಡ್ಬಂದ್ರು. ಆದರೆ ಮೇಕೆದಾಟು ಯೋಜನೆಯ ವಿಚಾರವಾಗಿ ನಾನು ಹೋಗಿರುವಂಥದ್ದು, ಆದರೆ ವರಿಷ್ಠರನ್ನ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದುಂಟು ಡಿಕೆ ಶಿವಕುಮಾರ್ ಅವರು. ಆದರೆ ನವೆಂಬರ್ 14 ರಿಸಲ್ಟ್ ಬರುತ್ತೆ. ಬಿಹಾರದ ಚುನಾವಣೆಯ ಒಂದು ಫಲಿತಾಂಶ ಪ್ರಕಟವಾದ ಕೂಡಲೇ ನವೆಂಬರ್ 15ರಂದು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಹಾಗೆ ವರಿಷ್ಠರನ್ನ ಕೂಡ ಭೇಟಿ ಮಾಡಲಿದ್ದಾರೆ. ಇನ್ನು ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಆ ಹಲವು ವಿಚಾರಗಳಿಗೇನು? ನಂಬರ್ 1, ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ. ಇನ್ನ ಎರಡನೇದಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಫೈಟ್ ಏನಿದೆ ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಮುಂದುವರಿತಾರಾ ಅಥವಾ ಅವರನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಕೊಡ್ತಾರಾ? ಸಿದ್ದು ಬಣದಲ್ಲಿ ಕೊಡ್ತಾರಾ ಅಥವಾ ಡಿಕೆಶಿ ಬಣದಲ್ಲಿ ಆ ಒಂದು ಕೆಪಿಸಿಸಿ ಗಾದಿಯನ್ನ ಕೊಡ್ತಾರಾ? ಕಾದ್ ನೋಡ್ಬೇಕಾಗಿರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಬಹುಮುಖ್ಯವಾದಂತಹ ಒಂದು ಫೈಟ್ ಅಂತಂದ್ರೆ ಈ ಸಿಎಂ ಕುರ್ಚಿಯ ಫೈಟ್ ಅಂತಾನೆ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರಾ ಅಥವಾ ಡಿಸ್ಕಂಟಿನ್ಯೂ ಆಗ್ತಾರಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನವೆಂಬರ್ 15ರ ಮೇಲ್ಪಟ್ಟು ಉತ್ತರ ಸಿಗಲಿದೆ. ನವೆಂಬರ್ ಅಂತ್ಯದ ಒಳಗೆ ಕಾಂಗ್ರೆಸ್ನ ಹೈಕಮಾಂಡ್ ವರಿಷ್ಠರು ಈ ಬಗ್ಗೆ ಒಂದು ನಿರ್ಧಾರವನ್ನ ತೆಗೆದುಕೊಂಡು ರಾಜ್ಯದ ನಾಯಕರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ನನಗೇನು ಗೊತ್ತಿಲ್ಲ ಅದು, ಆದ್ರೆ ನಾನು ಹೋಗ್ತಾ ಇಲ್ಲ, ದೆಹಲಿ ಹೋಗ್ತಾ ಇಲ್ಲ ಸರ್. ನವೆಂಬರ್ ಬದಲಾವಣೆ ಇದು ಒಬ್ಬೊಬ್ಬರು ಒಂದೊಂದು ಹೇಳಿಕೆಗೆ ಹೋಗೋ ಯಾರು ಉತ್ತರ ಕೊಡೋರು ಯಾರು? ಹಾ, ಈಗ ನೀವು ಹೇಳಿದ್ರಪ್ಪ ರಾಜಶೇಖರ್ ಕರೆದಿದ್ದಾರೆ ಅಂತ, ನನ್ಗೇನು ಕರೆದಿಲ್ಲ ಅವರು, ಅಥವಾ ನಾನು ಹೋಗ್ತಾ ಇಲ್ಲ ಡೆಲ್ಲಿಗೆ. ಮುಖ್ಯಮಂತ್ರಿಗಳು ಅಲ್ಲಿ ಕಪಿಲ್ ಸಿಬ್ಬರ್ ಅವರು ನಮ್ಮ ಹಿರಿಯ ವಕೀಲರು ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪಕ್ಷದಲ್ಲಿದ್ದವರು, ಅವರಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತೇಳಿ ಹೋಗ್ತಾ ಇದ್ದಾರೆ. ಮಿಕ್ಕಿದ್ದೆಲ್ಲ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅದು, ಆದರೆ ನಾನು ಹೋಗ್ತಾ ಇಲ್ಲ. ದೆಹಲಿಯ ಭೇಟಿಯ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಶಕ್ತಿ ಪ್ರದರ್ಶನವನ್ನ ಕೂಡ ತೋರಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗಾದ್ರೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ದೆಹಲಿ ಭೇಟಿ ವೇಳೆ ಸಿಎಂ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ತಯಾರಿ ನಡೆಸ್ತಾ ಇದ್ದಾರಾ? ಹಾಗಾದ್ರೆ ನವೆಂಬರ್ 16ಕ್ಕೆ ರಾಜಶೇಖರ್ ಮನೆಯಲ್ಲಿ ಡಿನ್ನರ್ ಸಭೆ ಕೂಡ ಇದೆ. ಆಪ್ತನ ಮನೆಯಲ್ಲಿ ಡಿನ್ನರ್ ಸಭೆ ಆಯೋಜನೆಯನ್ನ ಮಾಡಿದ್ದಾರೆ. ಸಿಎಂ ಆಪ್ತ ಸಂಸದ ರಾಜಶೇಖರ್ ಹಿಟ್ನಾಳ್ ಡಿನ್ನರ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬಣದ ಶಾಸಕರು, ಸಂಸದರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಸಭೆಯಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸ್ತಾರಾ? ಈ ಡಿನ್ನರ್ ಸಭೆಯ ಮೂಲಕ ಸಂದೇಶವನ್ನ ರವಾನೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಡಿನ್ನರ್ ಸಭೆಯ ಮೂಲಕ ಸಂದೇಶವನ್ನ ರವಾನೆ ಮಾಡಲು ಮುಂದಾಗಿದ್ದಾರೆ. ಕುತೂಹಲವನ್ನ ಕೂಡ ಮೂಡಿಸಿದೆ ದಿಲ್ಲಿಯಲ್ಲಿನ ಈ ಡಿನ್ನರ್ ಸಭೆ. ನೋಡಿ, ಇತ್ತೀಚೆಗಷ್ಟೇ ಕೆಎನ್ ರಾಜಣ್ಣ ಅವರ ಮನೆಯಲ್ಲಿ ಡಿನ್ನರ್ ಲಂಚ್ ಸಭೆಯನ್ನ ಕೂಡ ಮಾಡಿದ್ರು. ಲಂಚ್ ಮೀಟಿಂಗ್ ಆಯಿತು. ಅದಾದ ನಂತರ ಇದೀಗ ಡಿನ್ನರ್ ಸಭೆಗೂ ಕೂಡ ಮುಂದಾಗಿರುವಂಥದ್ದು. ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಲಿದ್ದಾರೆ. ನವೆಂಬರ್ 16ಕ್ಕೆ ರಾಜಶೇಖರ್ ಅವರ ಮನೆಯಲ್ಲೇ, ದಿಲ್ಲಿಯಲ್ಲಿರ್ತಕ್ಕಂಥ ರಾಜಶೇಖರ್ ಅವರ ಮನೆಯಲ್ಲೇ ಡಿನ್ನರ್ ಸಭೆಯನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಈಗ ಡಿನ್ನರ್ ಸಭೆ ಆಗಿರ್ಬೋದು, ಮೀಟಿಂಗ್ ಆಗಿರ್ಬೋದು, ಡಿನ್ನರ್ ಪಾರ್ಟಿ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಆದರೆ ಅಲ್ಲಿ ಹಲವಾರು ಜನ ಶಾಸಕರು, ಸಂಸದರು ಸೇರ್ಕೊಂಡಿದ್ದಾರೆ ಅಂದರೆ ಏನೋ ಒಂದು ಚರ್ಚೆ ಆಗೇ ಆಗುತ್ತೆ.
ಏನೆಲ್ಲ ಚರ್ಚೆಗಳಾಗಬಹುದು, ಇವು ಕೂಡ ಭಾರಿ ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ನೋಡಿ, ಈ ಒಂದು ಡಿನ್ನರ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ, ಓಕೆ. ಹಾಗೆ ಸಿಎಂ ಬಣದಂತಹ ಶಾಸಕರು ಕೂಡ ಭಾಗಿಯಾಗ್ತಾರೆ, ಸಂಸದರು ಕೂಡ ಭಾಗಿಯಾಗ್ತಾರೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಯಾರೆಲ್ಲ ಈ ಒಂದು ಡಿನ್ನರ್ ಸಭೆಯಲ್ಲಿ ಭಾಗಿಯಾಗ್ತಾರೆ, ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ, ಏನು ಸಂದೇಶವನ್ನ ರವಾನೆ ಮಾಡ್ತಾರೆ, ಅದು ಯಾರಿಗೆ ಸಂದೇಶವನ್ನ ರವಾನೆ ಮಾಡ್ತಾರೆ, ಇವೆಲ್ಲವೂ ಕೂಡ ಕುತೂಹಲವನ್ನ ಮೂಡಿಸಿರುವಂಥದ್ದು.